welcomes you numerical part on in assessment of individuals. This question, I am going to Mr. Professor Patel. It is appeared. It was in the year 2017 VSKV question paper. This is 15 marks. Compute total income of Mr. Professor Patel for the previous year 2018 and 19. Here number of items are given, serial number along with particulars rupees. Here business income is computed. No need to find business income which we were discussed on yesterday. ನಾವು ನಿನ್ನೆ ಮಾಡಿರ್ತಾರೆ, ಇದನ್ನು ಬಿಡಿಸ್ಬೇಕು ಅನ್ನೋದೇನಿಲ್ಲ. ಬಿಸ್ನೆಸ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಸೊ ಡೈರೆಕ್ಟಾಗಿ ಬಿಸ್ನೆಸ್ ಇನ್ಕಮ್ ಕೊಟ್ಟಾರೆ ಆ್ಯಸ್ ಯೂಶುವಲ್ ಹಾಗೆ ಆಗಬೇಕು. ಇದು ಥರ್ಡ್ ಹೆಡ್. ಫಸ್ಟ್ ಹೆಡ್ ಸ್ಯಾಲರಿ, ಸೆಕೆಂಡ್ ಹೆಡ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಕೂಡ ಅವರೇ ಏನು ಹೇಳಿದ್ದಾರೆ, ಹೌಸ್ ಪ್ರಾಪರ್ಟಿ ಕಾಂಪ್ಯೂಟೆಡ್ ಅಂತ ಹೇಳಿದರೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅವನೇ ಕಾಂಪ್ಯೂಟೆಡ್ ಅಂದರೆ ಆಲ್ರೆಡಿ ಕಾಂಪ್ಯೂಟೆಡ್, ಫೈಂಡ್ ಔಟ್ ಲೆಟರ್ ಇನ್ಕಮ್ ಫ್ರಮ್ ಲೆಟ್ ಔಟ್ ಅಂತ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಇವೆರಡನ್ನ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಬೀಳಲ್ಲ. ಸ್ಯಾಲ್ರಿ ಇಲ್ಲ. ಫಸ್ಟ್ ರೋಮನ್ ನಂಬರ್ 1 ಇನ್ಕಮ್ ಫ್ರಮ್ ಸ್ಯಾಲ್ರಿ ಪುಟ್ ಹ್ಯಾಸ್ ನಿಲ್. ಸೊ ಬಿಸ್ನೆಸ್ ಇನ್ಕಮ್ ಹ್ಯಾಸ್ ಯೂಶುವಲ್ ಇಸ್ ಕಾಂಪ್ಯೂಟೆಡ್. ಸೊ ಹೌಸ್ ಪ್ರಾಪರ್ಟಿ ಇಸ್ ಕಾಂಪ್ಯೂಟೆಡ್. 3 heads ಓವರ್. ನೆಕ್ಸ್ಟ್ ಫೋರ್ತ್ ಹೆಡ್ capital gain is given. Before going to calculate or before going to explanation on capital gain, third item is there. Interest on government securities comes under OS, other sources. Then capital gain, short term and long term both are given. So no need to calculate with the help of cost of inflation index. They are clearly given. Short term capital gain 15,000, long term capital gain 15,000. Okay, these are qualified while computing ಅಡ್ಜಸ್ಟೆಡ್ ಜಿ ಡಿ ಎ. ನೀವು ಅಡ್ಜಸ್ಟೆಡ್ ಜಿ ಡಿ ಎ ಮಾಡಬೇಕಾದ್ರೆ ಇವೆರಡು ಕ್ಯಾಲ್ಕುಲೇಷನಿಗೆ ಬರ್ತದೆ. ಈಗ ನಾವು 4ನೇ ಹೆಡ್ಡಲ್ಲಿ ಹಾಕಬೇಕು. ಕ್ಯಾಪಿಟಲ್ಗೆ ನಾವೇ ಕೊಟ್ಟು ಹಂಗೆ ಆಗಬೇಕು. ಅಡ್ಜಸ್ಟೆಡ್ ಜಿ ಡಿ ಎ ಮಾಡಬೇಕಾದ್ರೆ ಕೆಲವೊಂದು ಸೆಕ್ಷನ್ಸ್ ಪ್ರಕಾರ 111, 112 ಪ್ರಕಾರ ಕೆಲವೊಂದು ಟಿ ಡಿ ಎಸ್ ಸಪ್ರೇಟ್ ತೆಗಿಬೇಕಾಗುತ್ತೆ. ಸೊ ಟಿ ಡಿ ಎಸ್ನ ವರ್ಕೌಟ್ ಮಾಡಬೇಕು. ಸೊ ಶಾರ್ಟ್ ಟರ್ಮ್ 111, ಲಾಂಗ್ ಟರ್ಮ್ 112 ಕೆಲವೊಂದು ಸೆಕ್ಷನ್ಸ್ ಇದೆ, ಇದರ ಪ್ರಕಾರ ವರ್ಕೌಟ್ ಮಾಡಬೇಕು. Short term 111A, long term 1112. These capital gains have TDS at the rate of 15%, at the rate of 20%, 15-20 respectively. ಅಂದರೆ ಶಾರ್ಟ್ ಟರ್ಮ್ಗೆ 15%, ಲಾಂಗ್ ಟರ್ಮ್ಗೆ 20% ಟಿ ಡಿ ಎಸ್ ಅನ್ನು ವರ್ಕೌಟ್ ಮಾಡಬೇಕು ಅಂಡರ್ ಸೆಕ್ಷನ್ 111A ಪ್ರಕಾರ ಶಾರ್ಟ್ ಟರ್ಮ್, 112 ಪ್ರಕಾರ ಸೆಕ್ಷನ್ 112 ಏನು ಸೆಕ್ಷನ್ಸ್ ಇದೆ ಅದು 20% ಟಿ ಡಿ ಎಸ್ ತೆಗಿಬೇಕು. ಎಲ್ಲಿ ಇದನ್ನ ಲಾಸ್ಟಿಗೆ ಇನ್ ಕೇಸ್ ಕ್ವಶನಲ್ಲಿ ಏನಾದರೂ ಅಡ್ಜಸ್ಟೆಡ್ ಜಿ ಡಿ ಎ ಮಾಡಬೇಕಾದ್ರೆ ಇದು ವರ್ಕೌಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್. ಸೊ ಅದರ್ ಸೋರ್ಸಸಲ್ಲಿ ಚಾರ್ಜ್ ಮಾಡಿರಿ. ಟಿಕೆಟ್ ಪರ್ಚೇಸ್ಡ್ 1,000 should not be considered. 25,000 is to be taken under OS. Dividend and interest. Dividend from Indian company tax free, do not comes under other sources. Dividend from foreign company comes under OS. Dividend income from UTI, it is fully tax free under section 10 subsection 35. Interest on fixed deposit with the bank OS charge ಮಾಡಬೇಕು ಅಂಡರ್ OS ನಲ್ಲಿ. ಇದು ಟ್ಯಾಕ್ಸ್ ಫ್ರೀ 1035 ಪ್ರಕಾರ, ಇದು 1034 ಪ್ರಕಾರ ಫುಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಹೇಳಬೇಕು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಬಿನ್ನಿ ಕ್ಲಾತ್ ಇದು OS ನಲ್ಲಿ ಬರ್ತದೆ. ಸೊ ಇಲ್ಲಿ 5 ಹೆಡ್ಡಲ್ಲಿ ಸ್ಯಾಲ್ರಿ ಕೊಟ್ಟಿಲ್ಲ, ಇನ್ನು 4 ಹೆಡ್ಸನ್ನು ಕೊಟ್ಟಿದ್ದಾನೆ. ಸೊ ಈಗ ಕೆಳಗಡೆ ಹಿ ಮೇಡ್ ದ ಫಾಲೋಯಿಂಗ್ ಪೇಮೆಂಟ್ಸ್. ಇದು VSKV ಯೂನಿವರ್ಸಿಟಿ 2017ಕ್ಕೆ ಬಂದಿದೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ರಿಪೀಟೆಡ್ ಆಗೋ ಚಾನ್ಸಸ್ ಇರ್ತದೆ. ಹಿ ಮೇಡ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಅಂದರೆ ಈ ಟೇಬಲ್ ಆದಮೇಲೆ ಕೆಳಗಡೆ ಕೆಲವೊಂದು ಪೇಮೆಂಟ್ಸನ್ನು ಮಾಡಿದ್ದಾನೆ. LIC ಪ್ರೀಮಿಯಮ್ ಆನ್ ಲೈಫ್ ಆನ್ ಪಾಲಿಸಿ 1,50,000, ಪ್ರೀಮಿಯಮ್ 14,000 ಇದೆ. ಸೊ ಇದು ನಾವು ಅಸಂಪ್ಷನ್
ಪಾಲಿಸಿ ಇಶ್ಯೂಡ್ ಬಿಫೋರ್ 1/4/2012 ಅಂತ ಅಂದ್ಕೊಳ್ಳಿ. ಅಂದರೆ ನಾವು ಅಂಡರ್ ಸೆಕ್ಷನ್ 80C ಮಾಡಬೇಕಾದ್ರೆ ನೆನ್ಪು ಮಾಡ್ಕೊಳ್ಳಿ. ಸೊ ಹಿಯರ್ ವಿ ಅಸ್ಯೂಮ್ಡ್ ದಟ್ 1/4/2012 I mean at the rate of 10%. When policy amount and premium amount both are given, we have to calculate rate rates to be allowed at the rate of 10%, 20% on sum assured. ಸಮ್ ಅಶ್ಯೂರ್ಡ್ ಮೇಲೆ 10%, 20% ಮಾಡಬೇಕು. ಇಲ್ಲಿ ಸಮ್ ಅಶ್ಯೂರ್ಡ್ 1,50,000 ರೂಪಾಯಿ ಪಾಲಿಸಿ ಮಾಡಿಸಿದ್ದಾನೆ, ಅದಕ್ಕೆ ಪ್ರೀಮಿಯಮ್ 14,000 ರೂಪಾಯಿ ಕಟ್ತಾ ಇದ್ದಾನೆ. ಸೊ ಇದ್ರ ಮೇಲೆ 10% ಮಾಡಿದ್ರೆ 15,000 ಬರ್ತದೆ. 15,000 ಮತ್ತು 14,000 ವಿಚ್ ಅವರ್ ಈಸ್ ಲೋಯರ್. 14,000 ರೂಪಾಯಿ ನೀವು 80C ಪ್ರಕಾರ ತೆಗಿಬೇಕು. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು 80C ಬರ್ತದೆ. ಸೊ ನೆಕ್ಸ್ಟ್ ಡೆಪಾಸಿಟ್ ಇನ್ 15 years ಪೋಸ್ಟ್ ಆಫೀಸ್ CTD 80C. Next, donation to charitable institution. So when any donations made to charitable institution, approved colleges or minority community, donation to church, mosques and notified temple, donations for renovation notified temples bandre, donation for promotion of family planning, municipality for donation for municipality of promotion of family planning bandre adjusted GDA ಕಂಪಲ್ಸರಿ ಮಾಡಬೇಕು. ಅಡ್ಜಸ್ಟೆಡ್ GDA ಮಾಡಬೇಕಾದ್ರೆ ಈ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಮತ್ತು ನೀವು ಗ್ರಾಸ್ ಟೋಟಲ್ ಇನ್ಕಮ್ನಾಗ 4th ಹೆಡ್ಡೆಲ್ಲ ಹಾಕಿರ್ತೀರಿ, 4ನೇ ಹೆಡ್ಡೆಲ್ಲ ಹಾಕಿರ್ತೀರಿ, ಮತ್ತೆ ಕೆಳಗಡೆ ಅಡ್ಜಸ್ಟೆಡ್ GDA ಮಾಡಬೇಕಾದ್ರೆ ಮತ್ತೆ ಕಳ್ಕೋಬೇಕು, ಮೈನಸ್ ಮಾಡ್ಕೋಬೇಕು GTAನಲ್ಲಿ. ಎಕ್ಸಾಂಪಲ್, ಒಂದು 5 lakh rupees ಬಂದಿತ್ತು ಅಂತ ಅಂದ್ಕೊಳ್ರಿ GTI. ಈ 5 lakhಲ್ಲಿ ಇನ್ ಕೇಸ್ ವಿ ಅಸ್ಯೂಮ್ಡ್ ದಟ್ ಆಫ್ಟರ್ ಆ್ಯಡಿಂಗ್ 5 heads GTI ವಿಲ್ ಬಿ 5 lakh. Then while you calculating adjusted GTI, the short term and long term should be deducted again. This is already included in the 5 lakh, but we have to deduct short term and long term under section 111A for short term capital gain, 112 for long term capital gain, because the Income Tax Act 1961 some prescribed norms of the norms are there. I mean the TDS will be allowed on short term capital gain at the rate of 15%. TDS will be allowed on long-term capital gain at the rate of 20%. Due to that, these two items should be deducted from GTI, I mean 5 lakh, because these have some TDS under section 111A and under section 112. 5 ಲಕ್ಷದಲ್ಲಿ ಇದು ಇರುತ್ತೀವಿ, 2 ಹಾಕಿರ್ತೀವಿ 15,000, ಮತ್ತೆ ಅದನ್ನ ಏನು ಮಾಡಬೇಕು, ಅಡ್ಜಸ್ಟೆಡ್ GDA ಮಾಡೋದಕ್ಕೋಸ್ಕರ ಮತ್ತೆ 5 ಲಕ್ಷದಲ್ಲಿ, ಅಂದರೆ ಟೋಟಲ್ 5 ಲಕ್ಷ ಅನ್ನೋದು ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ 5 ಹೆಡ್ಡನ್ನು ಒಳಗೊಂಡಿರ್ತದೆ. ಆದರೂ ಕೂಡ ನೀವೇನು ಮಾಡಬೇಕು, TDS ಪರ್ಪಸ್ಗೋಸ್ಕರ ಅಡ್ಜಸ್ಟೆಡ್ GDA ಮಾಡಬೇಕಾದ್ರೆ 4ನೇ ಹೆಡ್ನ ಹಾಕಿರ್ತೀರಿ, ಮತ್ತೆ ಕೆಳಗಡೆಗ ನೀವು ಮೈನಸ್ ಮಾಡಿ ತೋರಿಸ್ಬೇಕು. ಇದನ್ನು ಸಾಲ್ವ್ ಮಾಡೋ ಟೈಮ್ ನಿಮಗೆ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿರಿ ಬೋರ್ಡು, ಓಕೆ, ಆವಾಗ ಗೊತ್ತಾಗುತ್ತೆ. ಫಸ್ಟ್ ಈ ಕ್ವಶನನ್ನು ಬರ್ಕೊಂಡ್ರೆ ಆಮೇಲೆ ಆನ್ಸರ್ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ dependent admitted in hospital for 60 years. I mean medical treatment under section handicapped means under section 80DD. Here 60 years is given. It means that 60 years means individual. So individual for medical treatment for handicapped person who is an individual is allowed to deduct maximum limit rupees 75,000. In case of senior citizen, amount is different. Okay, here 60 years is given, so 75,000 is to be allowed under section 80DD out of gross total income. Okay, observe the ಈಗ ಈ ಕ್ವಶನ್ ಅನ್ನು ಸಾಲ್ವ್ ಮಾಡ್ತೀನಿ, ಬೋರ್ಡನ್ನು ಅಬ್ಸರ್ವ್ ಮಾಡಬೇಕು. ಹಿಯರ್ so 60 days, not 60 days, is 60 years. So make it correction, 60 days, not 60 days, it is 60 years. Okay, observe the board. I am going to solve this question. VSKB 2017 question paper, 15 marks question. I am going to solve on whiteboard. Who are yet not to subscribe to the YouTube channel, better you people for more videos or upcoming videos, subscribe and subscribe this in your YouTube channel. Okay, let us move.
The solution. Income from salary. First head here. Income from salary is not given. Salary not given in the question. So ಈಗ ESK ಯೂನಿವರ್ಸಿಟಿ 2017ರಲ್ಲಿ ಬಂದಿರತಕ್ಕಂಥ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಅದನ್ನು ಈಗ ಎಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ವಶನ್. ಆ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಈಗ ಆನ್ಸರ್ ನೀವು ಬೇಕು ಅಂದರೆ ಫಸ್ಟ್ ಕ್ವಶನ್ ಬರ್ಕೊಂಡು ಆನ್ಸರ್ನ ಗ್ಲಾನ್ಸ್ ಮಾಡ್ತಾ ಹೋಗಿ. ಜೊತೆಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದಿನ ವೀಡಿಯೋಸ್ಗೆ ಅಪ್ಕಮಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮಗೂ ಹೆಲ್ಪ್ ಆಗುತ್ತೆ. ನೀವು ಫ್ರೆಂಡ್ಸ್ಗೂ ಕಳಿಸ್ಬೋದು, ನೀವು ಸ್ವತಃ ಸೆಲ್ಫ್ ಲರ್ನಿಂಗ್ ಮಾಡ್ಬೋದು. ಐ ಹೋಪ್ ಯು ಪೀಪಲ್ ಗೋಯಿಂಗ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. Income from house property. So here clearly given computed. Question ಅಲ್ಲಿ ಅವರೇ ಹೇಳ್ಯಾರ computed. ಸೊ ಇದಕ್ಕೆ ಏನೇ ಡಿಡಕ್ಷನ್ಸ್ ಏನು ಬರಲ್ಲ. ಸೊ ಅವರೇ ಕಾಂಪ್ಯೂಟ್ ಮಾಡಿ ಕೊಟ್ಬಿಟ್ಟಾರ. ಹಿಯರ್ ಕಾಂಪ್ಯೂಟೇಷನ್ ಹೆಂಗಿದೆ ಅದೇ ಥರ ಕಾಂಪ್ಯೂಟ್ ಮಾಡಿ ಕೊಟ್ಟಿದ್ದಾರೆ. ಅಮೌಂಟು 20,000. ನೆಕ್ಸ್ಟ್ ಥರ್ಡ್ ಹೆಡ್, ಇದನ್ನು ಹಾಗೆ ಕೊಟ್ಟಾರ. Profits and gains of business or profession. Business or profession. So ಇದನ್ನು computed ಅಂತ ಪ್ರೊವೈಡ್ ಮಾಡಿದ್ದಾರೆ. So no need to find or any deductions or additions or deletions regarding business. 78,000. Next, fourth head, income from capital gain. Capital gains. Here both incomes is given in the question. Short term and long term. Short term 15,000. Next to long term capital gain. So 15,000. Both items total 30,000. Fifth head, income from OS. Income from OS, other sources. Other sources. So here bit by bit, interest on government securities. Interest on government securities is given 5,600. Next, winning from lotteries is given. Winning from lotteries, so 25,000 is given. Here no net amount, here clearly given winning from lotteries. ಇಲ್ಲಿ ಅದರ್ ಸೋರ್ಸಿಗೆ ಬರೋವು ಕಾಂಪ್ಯೂಟೆಡ್ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಕಾಂಪ್ಯೂಟ್ ಹಾಗೆ ಮಾಡಿದ್ವಿಲ್ಲ, ಇದನ್ನು ಹಾಗೆ ಕೊಟ್ಟಿದ್ದಾರೆ. ಬಟ್ ಇವನು ಮಾಡಬೇಕಾದ್ರೆ ಸೊ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ 100/70 ಅಂತ ಮಾಡ್ತಿದ್ವಿ. ಸೊ ಇಲ್ಲಿ ಏನು ನೆಟ್ಟು ಅಂತ ಏನು ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ 25,000 ಹಾಗೆ ಹಾಕಿದ್ದೀನಿ. ನೆಕ್ಸ್ಟು ಡಿವಿಡೆಂಡ್ ಆನ್ ಇಂಟ್ರೆಸ್ಟ್ ಅಂತ ಇದೆ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ನಿಮಗೆ ಗೊತ್ತೇ ಇದೆ, ಅದು ಟ್ಯಾಕ್ಸ್ ಫ್ರೀ. ಸೊ ಹಾಗೆ ನೀವು ಟ್ಯಾಕ್ಸ್ ಫ್ರೀ ಅಂದರೂ ಕೂಡ ಸುಮ್ಮನೆ ಬರೀರಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇಟ್ ಈಸ್ ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಪ್ರಕಾರ ಫುಲ್ಲಿ ಟ್ಯಾಕ್ಸ್ ಫ್ರೀ ಇರ್ತದೆ. Fourth point, dividend from foreign company. Foreign company, but it is taxable under OS. Foreign company over 10,000. Next, fifth item, dividend from UTI, it is tax free under section 10 subsection 15. 10 subsection sorry
10 section 35 nil. Next, interest on fixed deposits. Exam sections ನೆನಪಾಗಿಲ್ಲ ಅಂದರೆ you can don't left empty. Interest on fixed deposits with bank amount is 6,000. Next, interest on deposits, interest on deposits of Binny cloth, Binny mills, so 5,000. Make them these totals. So 25, and the other sources will be 51,600. 51,600. So this is amount treated as income from $51,600. Put outer column. 5 heads is over. Next here. So here 1,79,600. Roman number 1, Roman number 2, Roman number 3, Roman number 4, Roman number 5. Here the balances. So here the balances. Roman number 1 nil. Roman number 2 20,000. 20,000 plus 78,000 plus for 30,000 plus 51,600. 51,600 plus is equal to 1,79,600 is the gross total income. Next step is below the table he gives some points, adjustments. He made the following payments. ಕೆಳಗಡೆ adjustments ಕೊಟ್ಟಾಗ ಕೆಲವೊಂದು ಪೇಮೆಂಟ್ಸ್ ಮಾಡಿದಾನಂತೆ. ಸೊ ನಮಗೆ ಗ್ರಾಸ್ ಟೋಟಲ್ ಅನ್ನು ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸಿಗೋದು ಡಿಡಕ್ಷನ್ ಸಿಗುತ್ತೆ. ಡಿಡಕ್ಷನ್ಸ್ ಮಾಡಬೇಕು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. 80C to 80U. Here one by one LIC premium is given. LIC premium 15,000 is given. Sorry, 14,000. 14,000. Then along with sum assured is given. ಸಮ್ ಅಶ್ಯೂರ್ಡ್ ಅಂದರೆ 14,000 ರೂಪಾಯಿ ಪಾಲಿಸಿ ಕಟ್ತಾ ಇದ್ದಾನೆ. ಪಾಲಿಸಿ 1,50,000 ರೂಪಾಯಿ ಮಾಡಿಸಿದ್ದಾನೆ. 1,50,000 ರೂಪಾಯಿ ಪಾಲಿಸಿ ಮಾಡಿಸಿ ಅದಕ್ಕೆ ವರ್ಷಕ್ಕೆ 14,000 ರೂಪಾಯಿ ಕಂತು ಕಟ್ಕೊಂತ ಹೊರಟಿದ್ದಾನೆ ವರ್ಷಕ್ಕೆ. ಸೊ ಇಲ್ಲಿ 10% ಮಾಡಬೇಕು. ಅಂದರೆ ಇದು ನಾವೇನಂತ ತಿಳ್ಕೊಬೇಕು, ಪಾಲಿಸಿಯನ್ನು 1/4/2012ಕ್ಕೆ ಬಿಫೋರ್ 1/4/2012ಗೆ ಇಶ್ಯೂ ಆಗುತ್ತೆ ಅನ್ಕೋಬೇಕು. ಈ ಕ್ವಶನಲ್ಲಿ ಇಷ್ಟೇ ನಾವು ಅಸಂಪ್ಷನ್ ಮಾಡ್ಕೋಬೇಕು. 1/4/2012 ಒಳಗಡೆ ಪಾಲಿಸಿಯನ್ನು ಇಶ್ಯೂ ಮಾಡಿದ್ರೆ 10% ಮಾಡಬೇಕು. 1/4/2012 ಮೇಲೆ ಪಾಲಿಸಿಯನ್ನು ಇಶ್ಯೂ ಮಾಡ್ಕೊಂಡಿದ್ರೆ ಅದನ್ನು 10% ಬದಲಾಗಿ 20% ಮಾಡಬೇಕಾಗುತ್ತೆ. ಸೊ ನಾವು ಅಸಂಪ್ಷನ್ ಮಾಡ್ಕೊಂಡಿವಿ. ಅಸ್ಯೂಮ್ಡ್ ಮಾಡಬೇಕು. ಏನು ಹೇಳಿಲ್ಲ ಅಂದರೆ ಇದು ಕಾಮನ್ ಆಗಿ 10% ಅಂತಲೇ ಅರ್ಥ. ಓಕೆ, 10% ಮಾಡಿದ್ರೆ 15,000 ಬರ್ತದೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಇಸ್ ಲೋಯರ್ ತೊಗೊಂಡ್ರೆ 14,000 ನೀವು ಅಂದರೆ 80C ಪಾಲಿಸಿ ಇದನ್ನೇ ತೊಗೋಬೇಕು. ಅಂದರೆ 80C ಒಳಗಡೆ. ನೆಕ್ಸ್ಟ್ ಅದಾದಮೇಲೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಐತೆ. ಸೊ PPF ಅಂತ ಹೇಳ್ತೀವಿ. PPF ಕಾಂಟ್ರಿಬ್ಯೂಷನ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಪ್ರಾವಿಡೆಂಟ್ ಫಂಡ್ ಇದು ಕೂಡ 80Cನಲ್ಲೇ ಬರ್ತದೆ, 20,000. ನೆಕ್ಸ್ಟ್ ಇದಾದಮೇಲೆ ಡೆಪಾಸಿಟ್ in 15 years post office PO CTD post office CTD 15 ವರ್ಷದ್ದು CTD ಇದೆ. ಪೋಸ್ಟ್ ಆಫೀಸಿಂದಲ್ಲಿ ಅಕೌಂಟಲ್ಲಿ ಹಾಕಿರೋದು 6,000 ರೂಪಾಯಿ. ಸೊ 80Cನಲ್ಲಿ ಬರ್ತದೆ. ನೆಕ್ಸ್ಟು ಇದಾದ ನಂತರ
ಎ ಟಿ ಸಿನಲ್ಲಿ ಬರ್ತಕ್ಕಂಥ ಐಟಮ್ಸ್ ಯಾವುೂ ಇಲ್ಲ. ಸೊ ಇದನ್ನು ಟೋಟ್ಲು ಮಾಡಿದ್ರೆ 40,000 ಎ ಟಿ ಸಿ. ಇದಕ್ಕೆ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 1,50,000 ರೂಪಾಯಿ ಇದೆ. 1,50,000 ಮತ್ತು 40,000 ಇದು ಕ್ವಾಲಿಫೈಯಿಂಗ್ ಅಮೌಂಟ್. ORR ಮ್ಯಾಕ್ಸಿಮಮ್ ಲಿಮಿಟ್ ನಿಮ್ಗೆ ಗೊತ್ತಿದೆ. ಸೊ ಇದನ್ನು 5 ಮಾರ್ಕ್ಸ್ ಸೆಕ್ಷನಲ್ಲಿ ನಾವು ಲರ್ನ್ ಮಾಡಿದ್ವಿ. ಡಿಡಕ್ಷನ್ಸ್ ಇನ್ ಕಾಂಪ್ಯೂಟಿಂಗ್ ಟೋಟಲ್ ಇನ್ಕಮ್ ಅಂತ ಒಂದು ಚಾಪ್ಟರ್ನಲ್ಲಿ 1,50,000. ಸೊ ಲೋಯರ್ ಅಮೌಂಟ್ ಇವೆರಡರಲ್ಲಿ ಲೋಯರ್ ಅಮೌಂಟನ್ನು ಕನ್ಸಿಡರ್ ಮಾಡಿದ್ರೆ 40,000 ಎ ಟಿ ಸಿನಲ್ಲಿ. ನೆಕ್ಸ್ಟ್ ಇದಾದ ನಂತರ ಅಂಡರ್ ಸೆಕ್ಷನ್ ಇದು ಎ ಟಿ ಸಿ ಆಯಿತು. ನೆಕ್ಸ್ಟ್ ಅಂಡರ್ ಸೆಕ್ಷನ್ 80 ಡಬಲ್ ಡಿ ಒಂದು ಕೊಟ್ಟಿದ್ದ. ಡಬಲ್ ಡಿ ಡೊನೇಷನ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಹೂ ಇಸ್ ಡಿಪೆಂಡೆಂಟ್. ಮೆಡಿಕಲ್ ಎಕ್ಸ್ಪೆಂಡಿಚರ್ who is dependent, handicapped dependent. So ಇದಕ್ಕೆ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 75 ಫಾರ್ ಸೀನಿಯರ್ ಸಿಟಿಜನ್ ಇದೆ. ಸೊ ಅವನೇ ಹೇಳ್ತಾನೆ 60 ಇಯರ್ಸ್ ಅಂತ. ಸೊ ಕ್ವಶನಲ್ಲಿ 60 ಇಯರ್ಸ್ ಏಜ್ ಅಂತ. ಸೊ ನಾವು ಇನ್ನು ಏನು ಅನ್ಕೋಬೇಕು, ಇಂಡಿವಿಜುವಲ್. ನೆಕ್ಸ್ಟ್ ಇದಾದ ನಂತರ ಒಂದು ಡೊನೇಷನ್ ಫಾರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಂತ ಐತೆ, ಅದನ್ನು ತಗೋ. ಇದು ಎ ಟಿ ಸಿನಲ್ಲಿ ಬರ್ತದೆ. ಇವೆರಡನ್ನು ಹೊರಗಡೆ ಹಾಕಿದರೆ 1,15,000 1,15,000 ಕ್ರಾಸ್ ಬರೀತೀನಿ. 1,15,000. ಸೊ 1,79,600 minus 1,15,000. So balance will be adjusted GTI. $600 common. 65,600. 64,600. So ಇದಾದ ನಂತರ next look at these points. Short term capital gain, long term capital gain, these are under section 111A. TDS ಅನ್ನು ಸಪ್ರೇಟ್ ಆಗಿ ಕೊಡಬೇಕಾಗುತ್ತೆ at 15%. ಇದಕ್ಕೂ 112 ಪ್ರಕಾರ ಇದಕ್ಕೂ TDS ಇದೆ. ಆ TDS ಅನ್ನು ಕೂಡ ಸಪ್ರೇಟ್ ಆಗಿ ಅಲೋ ಮಾಡಬೇಕಾಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ. ಸೊ 20% ಅಂತ ಅಂಡರ್ ಸೆಕ್ಷನ್ 112. TDS ಬಂದು 20%, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ TDS. ಸೊ ಸಪ್ರೇಟಾಗಿ TDS ಅಲೋ ಮಾಡೋದ್ರಿಂದ ಇವನ್ನ ಇಲ್ಲಿ ಕಳಿಬೇಕಾಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಡಿಡಕ್ಟ್ ಫಾರ್ ಅಸರ್ಟೈನಿಂಗ್, ಅಂದರೆ ಅಡ್ಜಸ್ಟೆಡ್ GTI ಮಾಡೋದಕ್ಕೋಸ್ಕರ ಇವೆರಡನ್ನು ಮತ್ತೆ ಕಳಿಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 100A ಪ್ರಕಾರ ನಿಮಗೆ ಸೆಕ್ಷನ್ ನೆನಪಾದರೂ ಬರಲಿ, ಅದರ್ವೈಸ್ ನೋ. 15,000. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. under section 112. So 15,000. So 30,000 has to be deducted from 64,600. The balance will be 34,600. This is adjusted GTI. ಈ ಅಮೌಂಟನ್ನು ನೀವು ಅಡ್ಜಸ್ಟೆಡ್ GTI ಅಂತೇಳಿ ಕನ್ಸಿಡರ್ ಮಾಡಬೇಕು. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಇದಕ್ಕೆ ನಾವೇನು ಮಾಡಬೇಕು, 10% ಮಾಡಿಕೊಂಡ್ರೆ 10% ಆಫ್ ಅಡ್ಜಸ್ಟೆಡ್ GTI. ಸೊ ಇದ್ರ ಮೇಲೆ 10% ಮಾಡಿಕೊಂಡ್ರೆ 34,600 ಮೇಲೆ 10% 3460. ನೆಕ್ಸ್ಟ್ ಇದಕ್ಕೆ ORR ಡೊನೇಷನ್
under section 80G, donation to charitable institution ಬೇಕಾದ್ರೆ ಏನು ನೀಟಾಗಿ ಬರೀರೋದನ್ನ ಚಾರಿಟಬಲ್ institution. Amount was 20,000. So ಇವೆರಡರಲ್ಲಿ whichever is lower, ಇವೆರಡರಲ್ಲಿ ಲೋಯರ್ ಅಮೌಂಟ್ ಯಾವುದು? 3460. ಸೊ ಇದನ್ನೇನು ಮಾಡಬೇಕು? 50% ಕ್ವಾಲಿಫೈ ಮಾಡಿದ್ರೆ ಆಯಿತು. 50% ರಿಡಕ್ಷನ್. ಸೊ 3460 ಇಂಟು 50/100. 3460 ಮೇಲೆ 50/100 ಮಾಡಿದ್ರೆ ಅಮೌಂಟ್ ಬಂತು 1730. ಸೊ ಇದನ್ನು ಹೊರಗಡೆ ಹಾಕಿದರೆ ಸಾಕು. 1730. ಸೊ ಡಿಡಕ್ಟ್ 34,600 minus 1. So here 34,600. So balance will be out of deduction 32,870. Then added back capital gains. Here again we had capital gains, income from capital gains, I mean which we were deducted here. ಇವೆರಡು ಡಿಡಕ್ಟ್ ಮಾಡಿರೋ ಅಮೌಂಟನ್ನು ಮತ್ತೆ ಆ್ಯಡ್ ಬ್ಯಾಕ್ ಮಾಡಬೇಕು. ಇಲ್ಲಿ ನೋಡಬೇಕು, ಈ ರೋಮನ್ ನಂಬರ್ 4ಅಲ್ಲಿ 50,000 ಏನಿದೆ, ಮತ್ತೆ ಇಲ್ಲಿ ಕಳೆದಿರ್ತೀವಲ್ವ, ಮತ್ತೆ ಆ್ಯಡ್ ಮಾಡಿದರೆ ಸೊ ಎಷ್ಟಿದೆ ಅಮೌಂಟ್ ಇಲ್ಲಿ? ಸೊ 30,000 ಇದೆ, ಅಂದರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್. ಸೊ 30,000 ಆ್ಯಡ್ ಮಾಡಿದರೆ 30,000 ಆ್ಯಡ್ ಮಾಡಿದರೆ the balance 30,000 plus 32,870. Total will be 62,870 is the total income. ನೋಡ್ರಿ, ಫಸ್ಟು ಇಲ್ಲಿ ಹಾಕ್ತೀವಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಹಿಂಗೆ ಹಾಕ್ತೀವಿ, ಹಾಕಿ ಟೋಟ್ಲೇ ಮಾಡಿರ್ತೀವಿ. ಟೋಟ್ಲ್ ಇದು ಬಂದಿದೆ. ಈ ಟೋಟ್ಲ್ ಇನ್ಕಮ್ನಲ್ಲಿ ಅಂದರೆ 1,79,600 ಆಲ್ರೆಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಇದೆ. ಇದ್ರೂ ಕೂಡ ಮತ್ತೇನು ಮಾಡ್ತೀವಿ ನಾವು? ಅಂಡರ್ ಸೆಕ್ಷನ್ 80C ಮತ್ತು 80DD ಲೆಸ್ ಮಾಡಿದ್ಮೇಲೆ 64,600 ಬಂತು. ಇದರಲ್ಲಿ ಮತ್ತೆ ಅಲ್ಲಿ ನಾಲ್ಕನೇ ಹೆಡ್ಡಲ್ಲಿ ಇರ್ತಕ್ಕಂಥ ರೋಮನ್ ನಂಬರ್ 4 ಇರ್ತಕ್ಕಂಥ 30,000 ಇಲ್ಲಿ ಮೈನಸ್ ಮಾಡ್ತೀವಿ. ವೈ ದ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ 64,600 means as per IT Act 1961 under section 111A and 112, short term and long term capital gains should be deducted because short term and long term capital gains have some TDS at the rate of 15%, at the rate of 20%. ಇದಕ್ಕೆ ಸರ್ಕಾರ ಸಪ್ರೇಟಾಗಿ TDS ಅನ್ನು ಅಲೋ ಮಾಡಿದೆ. ಅದಕ್ಕೋಸ್ಕರ TDS ಪರ್ಪಸ್ಗೋಸ್ಕರ ಅಲ್ಲಿ 4ನೇ ಹೆಡ್ಡಲ್ಲಿ ಹಾಕಿದ್ರು ಕೂಡ ಇಲ್ಲಿ ಲೆಸ್ ಮಾಡಿದ್ವಿ ಮತ್ತೆ ಲಾಸ್ಟಿಗೆ ಏನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ಇದು ಸಪ್ರೇಟಾಗಿ TDS, ಸರ್ಕಾರಕ್ಕೆ TDS ಅನ್ನು ಕೊಡಬೇಕು, ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ ಅಂತೇಳಿ. ಸೊ ಅದಕ್ಕೋಸ್ಕರ ಇದನ್ನು ಲೆಸ್ ಮಾಡಿ ಮತ್ತೆ ಇಲ್ಲಿ ಆ್ಯಡ್ ಮಾಡಿದ್ವಿ ಟೋಟಲ್, ಮತ್ತೆ ಇಲ್ಲಿ ಲೆಸ್, ಇಲ್ಲಿ ಆ್ಯಡ್. ಇದು ವೇ ಆಫ್ ಪ್ರೆಸೆಂಟೇಷನ್. ದಿಸ್ ಇಸ್ ದ 15 ಮಾರ್ಕ್ಸ್ ಕ್ವೆಶ್ಚನ್.